ಈರುಳ್ಳಿ ಬೆಳೆದ್ರೆ ಲಕ್ಷಾಂತರ ರೂಪಾಯಿ ದುಡಿಬಹುದು, ಲಕ್ಷಾಂತರ ರೂಪಾಯಿ ಲಾಭ ಗಳಿಸಬಹುದು ಅಂತ ರೈತರು ಕೂಡ ಅಂದುಕೊಂಡು ಬಹುತೇಕ ಕಡೆ ಈರುಳ್ಳಿ ಬೆಳೆ ಬೆಳೆದಿದ್ದಾರೆ. ಆದರೆ ರಾಯಚೂರಲ್ಲೂ ಕೂಡ ಹೀಗಂದುಕೊಂಡ ಬೆಳೆದಂತಹ ರೈತರ ಪರಿಸ್ಥಿತಿ ಹೇಳ್ತಿರದಂತೆ ಈಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗಾದ್ರೆ ಆಗಿದ್ದಾದ್ರೆ ಏನು, ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಈರುಳ್ಳಿ ಬೆಳೆದಿದ್ದ ರೈತರು ಈ ಬಾರಿ ಒಂದಲ್ಲ ಎರಡಲ್ಲ ಸಾಲು ಸಾಲು ಸಮಸ್ಯೆಗಳಿಗೆ ಸಿಲುಕಿದ್ದಾರೆ. ರಾಯಚೂರಿನಲ್ಲಿ ನಿರಂತರ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಅದರಲ್ಲೂ ಮಳೆಯಿಂದ ಈರುಳ್ಳಿ ಬೆಳೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅಳಿದುಳಿದ ಈರುಳ್ಳಿ ಕಟಾವು ಮಾಡಿ ರೈತರು ಮಾರುಕಟ್ಟೆಗೆ ತಂದ್ರೆ ಮಾರುಕಟ್ಟೆಯಲ್ಲಿ ಏಕಾಏಕಿ ಈರುಳ್ಳಿ ದರ ಕುಸಿದಿದೆ. ಉಳ್ಳಗಡ್ಡೆ 2 ಎಕರೆ ಹಾಕಿನಿ. 2 ಎಕರೆಗೆ 50 ಸಾವಿರ, 1 ಎಕರೆಗೆ 50 ಸಾವಿರ ಖರ್ಚಾಗ್ಯದ. ಔಷಧಿ 4-5 ಸಾರಿ ಹೊಡೆದಿನಿ, ಏನು ಕಂಟ್ರೋಲ್ ಬಂದಿಲ್ಲ. ಮಳೆಗಿನ ಹೆಚ್ಚಾಗ್ಯದ, ಮಳೆ ಹೆಚ್ಚಾಗಿ ಎಲ್ಲ ನಿಂತು ಬಿಟ್ಟದ. ಇದಕ್ಕಾಗ ಕೆಂಪು ರೋಗ ಬಂದದ. ಏನು ಬಂದದ, ಏನು ರೋಗ? ಕೆಂಪು ರೋಗ ಹೆಚ್ಚಿಗದ. ರಾಯಚೂರು ತಾಲೂಕು ಕಡಂಗದೊಡ್ಡಿ, ಚಂದ್ರಬಂಡ ಸೇರಿ ವಿವಿಧೆಡೆ ಈರುಳ್ಳಿ ಬೆಳೆದಿರೋ ರೈತರು ಕಂಗಾಲಾಗಿದ್ದಾರೆ. ಬೆಲೆ ಕುಸಿತದ ಮಧ್ಯೆ ಅತಿಯಾದ ಮಳೆಗೆ ಈರುಳ್ಳಿ ಬೆಳೆಗೆ ಕೆಂಪು ಮತ್ತು ಹೇನು ರೋಗ ಬಾಧಿಸಿದೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕುಸಿದಿರೋ ಹಿನ್ನೆಲೆ ರೈತರು ಸಾಗಾಟದ ದರವೂ ಬಾರದ ಸ್ಥಿತಿ ಉಂಟಾಗಿದೆ. ಉಳ್ಳಾಗಡ್ಡಿ ಬೆಳೆದಾನ, ಹತ್ತಿ ಬೆಳೆದಾನ, ತೊಗರಿ ಬೆಳೆದಾನ. ಇವೆಲ್ಲ ಮಳೆ ಹೆಚ್ಚಿಗಾಗಿ ರೈತ ಬೀದಿ ಪಾಲಾಗ್ಯಾನ. ಆದರೆ ಇವತ್ತಿನ ದಿನ ರೈತರು ಧೈರ್ಯ ತುಂಬಬೇಕಾದ್ರೆ ಸರ್ಕಾರ ಅಧಿಕಾರಿಗಳು ನೇರವಾಗಿ ರೈತರ ಹತ್ರ ಬಂದು ಧೈರ್ಯ ಹೇಳಿ ಅವ್ರದ್ದು ಏನು ನಷ್ಟ ಆಗ್ಯದ ಅದೆಲ್ಲ ವೀಕ್ಷಣೆ ಮಾಡಿ 1 ಎಕರೆಗೆ 25,000-30 ಸಾವಿರ ಕೊಡಬೇಕು. ಅದೇನೇ ಇರಲಿ, ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈರುಳ್ಳಿ ಬೆಳೆಗಾರರ ಬೆನ್ನಿಗೆ ನಿಲ್ಲಬೇಕಿದೆ. ಸೂಕ್ತ ಪರಿಹಾರ ಒದಗಿಸಬೇಕಾಗಿದೆ. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.